ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್, ಶಾಂತಲಾ ದಿ ಸೈಕಾಲಜಿಸ್ಟ್. ಈ ಒಂದು ಚಾನೆಲ್ ಮೂಲಕ ನಮ್ಮ ಒಂದು ಜೀವನದ ಮೇಲೆ ಪ್ರಭಾವ ಬೀರುವ ಕೆಲವು ಅಂಶಗಳನ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಹಲವಾರು ಜನ ಹೊಸದಾಗಿ ನನ್ನ ಒಂದು ಚಾನೆಲ್‌ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಅವ್ರಿಗೆಲ್ಲರಿಗೂ ಸಹ ಧನ್ಯವಾದಗಳು. ನಿಮಗೆ ಯಾವುದಾದರೂ ವಿಷಯ ಇಷ್ಟವಾದಲ್ಲಿ ಅಥವಾ ಉಪಯುಕ್ತ ಅನಿಸಿದ್ರೆ ಅವುಗಳನ್ನ ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಅದು ನಿಮ್ಮ ಕುಟುಂಬಸ್ಥರಿರಬಹುದು, ಸ್ನೇಹಿತರಿರಬಹುದು ಅಥವಾ ನೀವು ಕೆಲಸ ಮಾಡುತ್ತಿರುವ ಪ್ರದೇಶದಲ್ಲಿ ನಿಮಗೆ ಗೊತ್ತಿರುವಂತಹ ಜನರಿಗೆ ನೀವು ಶೇರ್ ಮಾಡಿದ್ರೆ ಬಹಳ ಜನರಿಗೂ ಸಹ ಉಪಯುಕ್ತ ಮಾಹಿತಿಯನ್ನ ತಲುಪೋ ತರ ಸಹಾಯ ಆಗುತ್ತೆ. ಸೊ ಇವತ್ತಿನ ವಿಷಯ ಯಾವುದು ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಸಹ ಗೊತ್ತು, ಅವಾಗ್ಲೇ ತಮ್ನೇಲ್ ಅಲ್ಲಿ ನೋಡಿರ್ತೀರಾ. ನಮ್ಮ ಒಂದು ಆತ್ಮವಿಶ್ವಾಸವನ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು, ಈ ಒಂದು ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಚಿಕ್ಕ ಒಂದು ಮಾಹಿತಿಯನ್ನ ಕೊಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ವಿಷಯವನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದ್ರೆ, ವಿದ್ಯಾರ್ಥಿಗಳಿರಬಹುದು ಅಥವಾ ಯುವಕ ಯುವತಿಯರಿರಬಹುದು, ಮನೆಯಲ್ಲಿನ ಗೃಹಿಣಿಯರಿರಬಹುದು, ಮಧ್ಯ ವಯಸ್ಸಿನಲ್ಲಿರುವ ವ್ಯಕ್ತಿಗಳು ಇರಬಹುದು. ಕೆಲವೊಂದು ಸರಿ ಅವರು ಮಾಡುತ್ತಿರುವ ಕೆಲವು ಕೆಲಸಗಳಲ್ಲಿ, ಆಲೋಚನೆಗಳಲ್ಲಿ ಆತ್ಮವಿಶ್ವಾಸ ಇರದೆ ಏನಾಗತ್ತೆ, ಮುಂದಿನ ಕೆಲವು ನಿರ್ಧಾರಗಳನ್ನ ಸರಿಯಾಗಿ ತೆಗೆದುಕೊಳ್ಳೋದಿಲ್ಲ. ಆತ್ಮವಿಶ್ವಾಸ ಅಂದ್ರೆ ಏನು ಅಂತ ನೀವು ಕೇಳಿದ್ರೆ, ನಮ್ಮ ಮೇಲಿರುವ, ನಮ್ಮ ಸಾಮರ್ಥ್ಯಗಳ ಮೇಲಿರುವ ನಂಬಿಕೆಯನ್ನ ನಾವು ಆತ್ಮವಿಶ್ವಾಸ ಅಂತ ಕರಿತೀವಿ. ನಾವು ಮಾಡುತ್ತಿರುವ ಕೆಲಸಗಳ ಬಗ್ಗೆ ಇರಬಹುದು, ನಮ್ಮ ಒಂದು ಆಲೋಚನೆಗಳ ಬಗ್ಗೆ ಇರಬಹುದು ಮತ್ತು ನಾವು ಇರುವ ರೀತಿಗಳಿರಬಹುದು, ಅದರ ಮೇಲಿರುವ ನಂಬಿಕೆ. ವ್ಯಕ್ತಿಯ ಸ್ವಂತ ಸಾಮರ್ಥ್ಯ ಅಥವಾ ಯೋಗ್ಯತೆಯ ಮೇಲಿರುವ ಅಥವಾ ಅವರ ಮೇಲಿರುವ ಒಂದು ನಂಬಿಕೆಯನ್ನ ಆತ್ಮವಿಶ್ವಾಸ ಅಂತ ಕರೀತಾರೆ. ಪ್ರತಿಯೊಬ್ಬರ ಜೀವನದಲ್ಲಿ ಈ ಒಂದು ಆತ್ಮವಿಶ್ವಾಸ ಪ್ರಮುಖ ಅಂಶವಾಗಿ ಪರಿಣಾಮ ಬೀರುತ್ತದೆ. ನಿಮ್ಗೆಲ್ಲರಿಗೂ ಸಹ ಗೊತ್ತು, ವಿದ್ಯಾರ್ಥಿ ದೆಸೆಯಲ್ಲಿ ಇದರ ಒಂದು ಪ್ರಭಾವ ಜಾಸ್ತಿ ಇರುತ್ತೆ. ಈಗ ಉದಾಹರಣೆಯಾಗಿ ವಿದ್ಯಾರ್ಥಿ ಯಾವ್ದಾದ್ರೂ ಒಂದು ಕ್ರೀಡೆಯಲ್ಲಿ ಪಾಲ್ಗೊಳ್ಬೇಕಾದ್ರೆ ಅವರಿಗೆ ಅನಿಸ್ತಾ ಇರುತ್ತೆ, ಇಲ್ಲ ನನಗಾಗಲ್ಲ, ನಾನು ಈ ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ನನಗ್ ಪ್ರೈಸ್ ಬರುತ್ತೋ ಇಲ್ಲೋ, ನಾನ್ ಸರಿಯಾಗಿ ಆಟ ಆಡ್ತೀನೋ ಇಲ್ವೋ, ಆಮೇಲೆ ನನಗೆ ಆ ದೈಹಿಕ ಸಾಮರ್ಥ್ಯ ಇದೆಯೋ ಇಲ್ವೋ, ನಾನು ಈ ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ನನ್ನ ಸ್ನೇಹಿತರು ನಗ್ತಾರೋ ಏನೋ. ಹೀಗೆ ಬೇರೆ ಬೇರೆ ರೀತಿಯಾಗಿ ಆತ್ಮವಿಶ್ವಾಸದ ಒಂದು ಕೊರತೆಯಿಂದ ಏನಾಗುತ್ತೆ, ವಿದ್ಯಾರ್ಥಿ ಪಾಲ್ಗೊಳ್ಳೋದಿಲ್ಲ. ಕ್ರೀಡೆ ಇಷ್ಟ ಇರುತ್ತೆ ಆಟ ಆಡೋದಕ್ಕೆ, ಆ ಒಂದು ಕ್ರೀಡೆಯಲ್ಲಿ ಭಾಗವಹಿಸೋದಕ್ಕೂ ಸಹ ಇಷ್ಟ ಇರುತ್ತೆ, ಅದರ ಬಗ್ಗೆ ಒಂದು ಸಾಮರ್ಥ್ಯನೂ ಸಹ ಹೊಂದಿರುತ್ತೆ ಮಗು. ಆದ್ರೂನು ಸಹ ಈ ಒಂದು ಆತ್ಮವಿಶ್ವಾಸದ ಕೊರತೆಯಿಂದ ಏನಾಗುತ್ತೆ, ಆ ಒಂದು ಕ್ರೀಡೆಯಲ್ಲಿ ಭಾಗವಹಿಸಲು ಹಿಂಜರಿಕೆ. ನಾನು ಇದನ್ನ ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ನಾನ್ ಸರಿಯಾಗಿ ಈ ಕ್ರೀಡೆಯನ್ನ ಆಡ್ತೀನೋ ಇಲ್ವೋ ಅನ್ನುವ ಒಂದು ಪ್ರಶ್ನೆಯನ್ನ ಮಾಡ್ಕೊಂಡು ಕ್ರೀಡೆಯಲ್ಲಿ ಭಾಗವಹಿಸೋದನ್ನೇ ಮುಂದೂಡಲ್ಪಡುತ್ತೆ. ಇಲ್ಲ ಅಂದ್ರೆ ಕ್ರೀಡೆಯಲ್ಲಿ ಭಾಗವಹಿಸೋದನ್ನೇ ಬಿಟ್ಟು ಬಿಡ್ತಾರೆ. ಈ ರೀತಿಯಾಗಿ ಹಲವಾರು ಪ್ರಕರಣಗಳು ವಿದ್ಯಾರ್ಥಿ ದೆಸೆಯಲ್ಲಿ. ಇದು ಉದಾಹರಣೆಯಾಗಿ ಕ್ರೀಡೆಯ ಬಗ್ಗೆ ಹೇಳ್ದೆ. ಶಾಲೆಗಳಲ್ಲಿ ಸ್ಪರ್ಧಾತ್ಮಕ ಚಟುವಟಿಕೆಗಳು ಹಲವಾರು ನಡೀತಾ ಇರುತ್ತೆ. ಚಿತ್ರ ಬಿಡಿಸೋದಿರಬಹುದು, ಪ್ರಬಂಧ ಸ್ಪರ್ಧೆ ಇರಬಹುದು, ಈ ಕ್ರೀಡೆಗಳು ಇರಬಹುದು. ಈ ರೀತಿಯಾಗಿ ಹಲವಾರು ಸ್ಪರ್ಧೆಗಳಲ್ಲಿ ಮಕ್ಕಳಿಗೆ ಆಸಕ್ತಿನೂ ಇರುತ್ತೆ, ಸಾಮರ್ಥ್ಯನೂ ಇರುತ್ತೆ. ಆದ್ರೂ ಸಹ ಆತ್ಮವಿಶ್ವಾಸದ ಒಂದು ಕೊರತೆಯಿಂದ ಏನ್ ಮಾಡ್ತಾರೆ, ಮಕ್ಕಳು ಭಾಗವಹಿಸೋದಕ್ಕೆ ಹೋಗೋದಿಲ್ಲ. ಇದು ವಿದ್ಯಾರ್ಥಿಗಳ ಒಂದು ಉದಾಹರಣೆಯಾಗಿ ತೆಗೆದುಕೊಂಡ್ವಿ. ಯುವಕ ಯುವತಿಯರಲ್ಲೂ ಸಹ ಅಷ್ಟೇ. ಯಾವ್ದಾದ್ರು ಒಂದು ಚಟುವಟಿಕೆಯಲ್ಲಿ ಭಾಗವಹಿಸ್ಬೇಕು ಅಥವಾ ಯಾವ್ದಾದ್ರು ಒಂದು ಮುಖ್ಯವಾದ ನಿರ್ಣಯಗಳನ್ನ ತೆಗೆದುಕೊಳ್ಬೇಕು ಅವರ ಜೀವನದಲ್ಲಿ ಅಂದಾಗ, ಆತ್ಮವಿಶ್ವಾಸದ ಕೊರತೆಯಿಂದ ಕೆಲವೊಂದ್ಸರಿ ಅವರು ತಪ್ಪು ನಿರ್ಣಯವನ್ನ ತೆಗೆದುಕೊಳ್ಬಹುದು. ಆಮೇಲೆ ಮಾಡುವ ಕಾರ್ಯದಲ್ಲಿ ಅವರಿಗೆ ನಂಬಿಕೆ ಇಲ್ಲದೆ ಇರುವುದರಿಂದ ಅದರಲ್ಲಿನೂ ಸಹ ಎಲ್ಲಿ ಸೋಲುಂಟಾಗುತ್ತೋ ಅನ್ನುವ ಭಯನೂ ಸಹ ಕಾಡ್ತಾ ಇರುತ್ತೆ. ಆತ್ಮವಿಶ್ವಾಸದ ಕೊರತೆಯಿಂದ ವಿದ್ಯಾರ್ಥಿಗಳಿಂದ ಹಿಡಿದು ದೊಡ್ಡವರವರೆಗೂ ಸಹ ಹಲವಾರು ಒಂದು ಅವಕಾಶಗಳಿಗೆ ವಂಚಿತರಾಗ್ತಾ ಇರ್ತಾರೆ. ಸರಿಯಾದ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಹಿಂಜರಿತಾ ಇರ್ತಾರೆ. ಸೊ ಈ ಒಂದು ಆತ್ಮವಿಶ್ವಾಸವನ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ದಿನದಿಂದ ದಿನಕ್ಕೆ? ಎಲ್ಲರಲ್ಲಿನೂ ಸಹ ಸಮ ಪ್ರಮಾಣದ, ಅಂದ್ರೆ ಎಲ್ಲಾರಲ್ಲಿನೂ ಸಹ ಒಂದೇ ಪ್ರಮಾಣದ ಆತ್ಮವಿಶ್ವಾಸ ಇರೋದಿಲ್ಲ. ಖಡಾಖಂಡಿತವಾಗಿ ಕೆಲವರಲ್ಲಿ ಏನಾಗಿರುತ್ತೆ, ಇದರ ಕೊರತೆ ಜಾಸ್ತಿ ಇರುತ್ತೆ. ಇನ್ನು ಕೆಲವರಲ್ಲಿ ಜಾಸ್ತಿ ಆತ್ಮವಿಶ್ವಾಸ ಇರುತ್ತೆ. ಇದರಿಂದ ಅನುಕೂಲಗಳೂ ಇದೆ, ಅನಾನುಕೂಲಗಳೂ ಇದೆ. ಆದರೆ ಆತ್ಮವಿಶ್ವಾಸದ ಕೊರತೆ ಇದ್ದವರು ಹೇಗೆ ಅವರ ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡ್ಕೊಳ್ಳೋದು, ಒಳ್ಳೆಯ ಒಂದು ಜೀವನ ಶೈಲಿಯನ್ನ ಹೇಗೆ ನಡೆಸೋದು ಅನ್ನೋದನ್ನ, ಕೆಲವು ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಂಡ್ರೆ ಇದರಿಂದ ನಮ್ಮ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ. ಮೊದಲನೆಯದಾಗಿ ನಿಮ್ಮ ಒಂದು ದೌರ್ಬಲ್ಯಗಳು ಯಾವುವು, ಅಂದ್ರೆ ವೀಕ್ನೆಸ್ ಯಾವುದು ಅಂತ ಕಂಡಿಡಿಬೇಕಾಗತ್ತೆ. ಯಾವ್ದು ದೌರ್ಬಲ್ಯ ಅಂತ ಹೇಳಿದ್ರೆ, ಉದಾಹರಣೆಯಾಗಿ ನೀವು ಅತಿಯಾಗಿ ಕುಡಿತಾ ಇದ್ರೆ, ಮದ್ಯಪಾನ ಮಾಡ್ತಾ ಇದ್ರೆ ಅಥವಾ ದುಂದು ವೆಚ್ಚ ಮಾಡ್ತಾ ಇದ್ರೆ
ಅಥವಾ ನೀವು ಸರಿಯಾದ ಸಮಯಕ್ಕೆ ಕೆಲಸವನ್ನ ಮಾಡದೇ ಇದ್ದಿದ್ರೆ, ಆಮೇಲೆ ವಿದ್ಯಾರ್ಥಿಗಳಲ್ಲಿ ನೀವು ಸರಿಯಾಗಿ ದಿನಚರಿಯನ್ನ ಪರಿಪಾಲನೆ ಇಲ್ಲ ಅಂದ್ರೆ, ಆಮೇಲೆ ಸರಿಯಾಗಿ ಓದನ್ನ ಓದ್ತಾ ಇಲ್ಲ, ವಿದ್ಯಾಭ್ಯಾಸವನ್ನ ಮಾಡ್ತಾ ಇಲ್ಲ ಅಂದ್ರೆ, ಆಮೇಲೆ ಸಕಾರಾತ್ಮಕವಾಗಿ ಯಾರೇ ಏನೇ ಹೇಳಿದ್ರುನು ಸಹ ನೀವು ಅವರ ಮಾತುಗಳನ್ನ ಕೇಳುತ್ತಿಲ್ಲ ಅಂದ್ರೆ, ಈ ರೀತಿಯಾಗಿ ನಿಮ್ಮ ಒಂದು ದೌರ್ಬಲ್ಯಗಳು ಏನು? ವೀಕ್ನೆಸ್ ಏನು? ಇದರಿಂದ ನಿಮ್ಮ ಒಂದು ಜೀವನದಲ್ಲಿ ನಕಾರಾತ್ಮಕ ಬೆಳವಣಿಗೆಗಳು ಆಗ್ತಾ ಇರುತ್ತೆ. ಮೊದಲು ಅವುಗಳನ್ನ ಕಂಡುಹಿಡಿಯಬೇಕಾಗತ್ತೆ. ಇದನ್ನ ನಾವು ಸರಿಪಡಿಸ್ಕೊಂಡ್ರೆ ಇದರಿಂದ ನಮ್ಮ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ. ಯಾಕ್ ಹೇಳ್ತಾ ಇದ್ದೀನಿ ಅಂದ್ರೆ, ಹಲವಾರು ಈ ಒಂದು ದೌರ್ಬಲ್ಯಗಳಿಂದ ಏನಾಗಿರತ್ತೆ, ವಿದ್ಯಾರ್ಥಿಗಳಲ್ಲಿರಬಹುದು, ಯುವಕ ಯುವತಿಯರಲ್ಲಿರಬಹುದು ಅಥವಾ ಮಧ್ಯ ಇರುವ ಜನರಲ್ಲಿರಬಹುದು. ಈ ಒಂದು ಆತ್ಮವಿಶ್ವಾಸದ ಕೊರತೆ ಉಂಟಾಗ್ತಾ ಇರತ್ತೆ. ಆತ್ಮವಿಶ್ವಾಸದ ಕೊರತೆಯಿಂದ ನೀವು ಮೊದಲೇ ಹೇಳಿದ ಹಾಗೆ ಸರಿಯಾದ ಒಂದು ನಿರ್ಣಯಗಳನ್ನ ತೆಗೆದುಕೊಳ್ಳಲು ಆಗೋದಿಲ್ಲ. ಯಾವುದೇ ಒಂದು ಕಾರ್ಯವನ್ನ ಅಂದ್ರೆ ಕೆಲಸವನ್ನ ಮಾಡ್ಬೇಕಾದ್ರೆ ಹಿಂಜರಿಕೆ ಇವೆಲ್ಲವನ್ನು ಸಹ ಉದ್ಭವ ಆಗುತ್ತೆ. ಇವುಗಳನ್ನ ತಡೆಗಟ್ಟಬೇಕಾದ್ರೆ ಮೊದಲು ನಮ್ಮ ದೌರ್ಬಲ್ಯಗಳು ಏನು? ನಾವು ಯಾವುದರ ಕಡೆಗೆ ಅಂದ್ರೆ ಗಮನವನ್ನ ಹರಿಸಿ ಅವುಗಳನ್ನ ಸರಿ ಮಾಡ್ಕೊಳ್ಬೇಕೋ ಅವುಗಳತ್ತ ಮೊದಲು ನಾವು ಗಮನ ಹರಿಸ್ಬೇಕು. ವಿದ್ಯಾರ್ಥಿಗಳಾದರೆ ನಮ್ಮ ಒಂದು ಚಟುವಟಿಕೆಗಳು ಹೇಗಿದಾವೆ? ನಾವು ಸರಿಯಾಗಿ ಪೋಷಕರ ಮಾತುಗಳನ್ನು ಕೇಳ್ತಾ ಇದೀವಾ? ವಿದ್ಯಾಭ್ಯಾಸವನ್ನು ಸರಿಯಾಗಿ ಮಾಡ್ತಾ ಇದೀವಾ? ಅನ್ನೋದನ್ನ ವಿದ್ಯಾರ್ಥಿಗಳು ಕಲ್ತ್ಕೊಳ್ಬೇಕಾಗತ್ತೆ. ಇದರಿಂದ ಅವರ ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ. ಇಲ್ಲಿ ವಿದ್ಯಾಭ್ಯಾಸ ಚೆನ್ನಾಗ್ ಮಾಡಿ ಅವರಿಗೆ ಅಂಕಗಳು ಚೆನ್ನಾಗ್ ಬರ್ತಾ ಇದ್ದಾವೆ. ಇದರಿಂದ ಅವರ ಒಂದು ಕುಟುಂಬದಲ್ಲಿರಬಹುದು, ಶಾಲೆಯಲ್ಲಿರಬಹುದು, ಸುತ್ತಮುತ್ತಲ ಪರಿಸರದಲ್ಲಿ ಅವರ ಜೊತೆ ಜನರ ಒಂದು ಒಡನಾಟ ಚೆನ್ನಾಗಾಗತ್ತೆ. ಇದರಿಂದನೂ ಸಹ ವಿದ್ಯಾರ್ಥಿಯ ಮೇಲೆ ಈ ಅಂಶ ಪ್ರಭಾವ ಬೀರಿ ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ. ನಿಮ್ಗೆಲ್ಲರಿಗೂನು ಸಹ ಗೊತ್ತು, ಅಂಕಗಳು ಸ್ವಲ್ಪ ಜಾಸ್ತಿ ಬಂದಾಗ ಎಲ್ಲಾ ವಿದ್ಯಾರ್ಥಿಗಳಲ್ಲೂ ಸಹ ಸಂತೋಷ. ನನಗೆ ಇಷ್ಟು ಅಂಕಗಳು ಬಂದಿದೆ, ನಾನು ಇನ್ನೂ ಚೆನ್ನಾಗಿ ಓದ್ಬೇಕು. ಈ ರೀತಿಯಾಗಿ ಮಾತನಾಡ್ತಾ ಇರ್ತಾರೆ ವಿದ್ಯಾರ್ಥಿಗಳು. ಇದು ಉದಾಹರಣೆಯಾಗಿ ವಿದ್ಯಾರ್ಥಿಗಳ ಒಂದು ವಿಷಯವನ್ನ ಹೇಳ್ತಾ ಇದ್ದೀನಿ. ಹೀಗೆ ನಾವು ಸಕಾರಾತ್ಮಕವಾಗಿ ಮಾಡಿದ ಕೆಲಸಗಳಿಂದ ಬಂದಂತಹ ಫಲಿತಾಂಶದಿಂದ ನಮ್ಮ ಒಂದು ಆತ್ಮವಿಶ್ವಾಸ ಯಾವಾಗ್ಲೂನು ಸಹ ಜಾಸ್ತಿ ಆಗತ್ತೆ. ಸೊ ನಿಮ್ಮ ಒಂದು ದೌರ್ಬಲ್ಯಗಳು ಏನು ಅನ್ನೋದನ್ನ ಕಂಡುಹಿಡಿಯಿರಿ ಮೊದಲು. ಅವುಗಳನ್ನ ತೆಗೆದು ಹಾಕಲು, ಅದರಿಂದ ದೂರ ಇರಲು ಪ್ರಯತ್ನ ಪಡಬೇಕು. ಇದರಿಂದ ನಿಮ್ಮ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ. ಇದನ್ನು ಮಾಡಲು ಕೆಲವು ತಿಂಗಳುಗಳು ನಿಮ್ಮ ಒಂದು ಸತತ ಪ್ರಯತ್ನ ಇರಬೇಕು. ವಿದ್ಯಾರ್ಥಿಗಳು, ತರುಣ ತರುಣಿಯರು ಮತ್ತು ಮಧ್ಯ ವಯಸ್ಸಿನಲ್ಲಿರುವವರು ಅವರಿಗೆ ಯಾವುದು ಬೇಡವಾದ ವಿಷಯವಿದೆಯೋ, ಅವರ ಒಂದು ಜೀವನದಲ್ಲಿ ನಕಾರಾತ್ಮಕ ಪ್ರಭಾವ ಬೀರ್ತಾ ಇದೆಯೋ ಅದನ್ನು ದೂರ ಮಾಡಲು ಪ್ರಯತ್ನ ಪಡಬೇಕಾಗತ್ತೆ. ಇದರ ಜೊತೆಗೆ ನೀವು ಮಾತನಾಡುತ್ತಿರ್ಬೇಕಾದ್ರೆ ಸ್ಪಷ್ಟವಾಗಿ ಮತ್ತು ಬೇರೆಯವರಿಗೆ ತಿಳಿಯುವ ತರ ಮಾತನಾಡಬೇಕು. ಇದನ್ನ ರೂಢಿಸಿಕೊಂಡ್ರೆ ನಿಮ್ಮ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ. ನಿಮ್ಮ ಒಂದು ನಿಲುವು ಇರಬಹುದು ಅಥವಾ ನಿಮ್ಮ ಒಂದು ಆಲೋಚನೆಗಳು, ನಿಮ್ಮ ಒಂದು ಮಾತುಗಳು ಬೇರೆಯವರಿಗೆ ಸ್ಪಷ್ಟವಾಗಿ ತಿಳಿಯುವ ರೀತಿಯಲ್ಲಿ ಇದ್ದರೆ, ಇದರಿಂದ ಕೆಲವು ದಿನಗಳಾದ್ಮೇಲೆ ನಿಮ್ಮ ಒಂದು ಆತ್ಮವಿಶ್ವಾಸನೂ ಸಹ ಜಾಸ್ತಿ ಆಗತ್ತೆ. ನೀವು ಮಾಡುತ್ತಿರುವ ಆಲೋಚನೆಗಳು ಸರಿಯಾಗಿದೆಯಾ ಇಲ್ವಾ ಅನ್ನೋದನ್ನ ತಿಳಿದುಕೊಳ್ಬೇಕಾದ್ರೆ ನಿಮ್ಮ ಒಂದು ಕುಟುಂಬಸ್ಥರ ಒಂದು ಸಹಾಯವನ್ನು ಸಹ ತೆಗೆದುಕೊಳ್ಬೇಕು. ನೀವು ಯಾವುದೇ ಒಂದು ವಯಸ್ಸಿನಲ್ಲಿರಬಹುದು ಅಥವಾ ಯಾವುದೇ ಒಂದು ಕೆಲಸದಲ್ಲಿರಬಹುದು, ಯಾವುದಾದ್ರೂ ಬಗ್ಗೆ ಗೊಂದಲ ನಿಮಗೆ ಉಂಟಾಗ್ತಾ ಇದೆ ಅಂದಾಗ ಬೇರೆಯವರ ಒಂದು ಸಹಾಯವನ್ನ ತೆಗೆದುಕೊಂಡಾಗ ಇದರಲ್ಲಿ ನಿಮಗೆ ಸರಿಯಾದ ಒಂದು ಮಾರ್ಗ ಯಾವುದು ಅಂತ ತಿಳಿಯುತ್ತೆ. ಆ ಒಂದು ಕೆಲಸವನ್ನ ಮಾಡ್ದಾಗ್ಲೂನು ಸಹ ಇಂತಹ ಒಂದು ಸರಿಯಾದ ಒಂದು ನಿರ್ಣಯಗಳನ್ನ ತೆಗೆದುಕೊಳ್ಳಲು ಬೇರೆಯವರ ಸಹಾಯ ತೆಗೆದುಕೊಂಡಾಗ್ಲೂನು ಸಹ ಹಲವಾರು ವಿಷಯಗಳು ನಿಮಗೆ ಗೊತ್ತಾಗಿ ಅದರಿಂದನೂ ಸಹ ಆತ್ಮವಿಶ್ವಾಸವನ್ನ ನೀವು ಜಾಸ್ತಿ ಮಾಡ್ಕೊಳ್ಬಹುದು. ಇದರ ಜೊತೆಗೆ ಅಂದ್ರೆ ನೀವು ಮಾತನಾಡುವ ಶೈಲಿ ಇರಬಹುದು, ಜ್ಞಾನವನ್ನ ಹೆಚ್ಚಿಸಿಕೊಳ್ಳುವ ಒಂದು ಪ್ರಯತ್ನ ಇರಬಹುದು, ಇವೆಲ್ಲವನ್ನು ಸಹ ನಿಮ್ಮ ಒಂದು ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡುವಲ್ಲಿ ಇವು ಸಹಕಾರಿಯಾಗಿವೆ. ಇವುಗಳ ಜೊತೆಗೆ ನಿಮ್ಮ ಒಂದು ಜೀವನದಲ್ಲಿ ದುರಾಸೆ ಇರಬಹುದು, ಅತಿಯಾದ ಕೆಟ್ಟ ಆಲೋಚನೆಗಳಿರಬಹುದು, ಅಥವಾ ಬೇರೆಯವರ ಒಂದು ವಿಷಯದಲ್ಲಿ ನೀವು ಪದೇ ಪದೇ ಮಾತನಾಡೋದಿರಬಹುದು. ಇಂತಹ ನಕಾರಾತ್ಮಕ ಒಂದು ಚಟುವಟಿಕೆಗಳಿಂದ ದೂರ ಇದ್ದಲ್ಲಿ ನಿಮ್ಮ ಒಂದು ಆತ್ಮವಿಶ್ವಾಸ ಇನ್ನೂ ಜಾಸ್ತಿ ಆಗತ್ತೆ. ಇದರ ಬದಲು ನೀವು ಸಹನೆ, ಆಮೇಲೆ ಬೇರೆ ಒಂದು ಕೆಲಸದಲ್ಲಿ ಸತತ ಪ್ರಯತ್ನ, ಕಠಿಣ ಪರಿಶ್ರಮವನ್ನ ಮಾಡೋದು, ಆಮೇಲೆ ಚಿಕ್ಕ ಚಿಕ್ಕ ಗುರಿಗಳನ್ನ ಇಟ್ಕೊಳ್ಳೋದು, ಆ ಒಂದು ಗುರಿಗಳನ್ನ ತಲುಪುವಲ್ಲಿ ನೀವು ಸತತ ಪ್ರಯತ್ನ ಮಾಡೋದು,
ಯಾವುದಾದ್ರೂ ಒಂದು ವಿಷಯದಲ್ಲಿ ನೀವು ಗೆದ್ದಾಗ ಅವುಗಳನ್ನು ಸಹ ಆನಂದಿಸುವುದು ಅಂದ್ರೆ ಸೆಲೆಬ್ರೇಟ್ ಮಾಡೋದು. ಯಾವುದೋ ಒಂದು ವಿಷಯವನ್ನ ಅನ್ಕೊಂಡಿರ್ತೀರಾ ಅಥವಾ ಈ ಒಂದು ಕೆಲಸವನ್ನ ಮಾಡೋಣ ಅನ್ಕೊಂಡಿರ್ತೀರಾ. ನೀವು ಆ ವಿಷಯದಲ್ಲಿ ಗೆಲುವನ್ನ ಸಾಧಿಸಿದಾಗ ಅದನ್ನ ಆಲೋಚನೆ ಮಾಡಿ ಆ ಒಂದು ಆನಂದವನ್ನ ಅನುಭವಿಸೋದಿರಬಹುದು ಅಥವಾ ನಿಮ್ಮ ಒಂದು ಆಲೋಚನೆಗಳನ್ನ ಸದೃಢವಾಗಿ ಮಾಡೋದಿರಬಹುದು. ಈ ಎಲ್ಲಾ ವಿಷಯಗಳನ್ನು ಸಹ ನಿಮ್ಮ ಒಂದು ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡುತ್ತದೆ. ಈ ಕೆಲವು ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಂಡ್ರೆ ಎಲ್ಲರ ಜೀವನದಲ್ಲಿನೂ ಸಹ ಆತ್ಮವಿಶ್ವಾಸದ ಕೊರತೆ ಸ್ವಲ್ಪ ಕಡಿಮೆ ಆಗತ್ತೆ. ನಿಮ್ಗೆಲ್ಲರಿಗೂ ಸಹ ಗೊತ್ತು, ಎಲ್ಲಾ ಒಂದು ವ್ಯಕ್ತಿಗಳು ಒಂದೇ ರೀತಿಯಾಗಿ ಇರುವುದಿಲ್ಲ. ಅವರವರ ಒಂದು ಆನುವಂಶಿಕ ಕಾರಣಗಳಿಂದ, ಪರಿಸರದ ಕಾರಣಗಳಿಂದ ಅಥವಾ ಬೇರೆ ಬೇರೆ ಸಾಮಾಜಿಕ ಕಾರಣಗಳಿಂದ ವ್ಯಕ್ತಿಯಿಂದ ವ್ಯಕ್ತಿಗೆ ಅವರ ನಡವಳಿಕೆಗಳಲ್ಲಿರಬಹುದು, ಆಲೋಚನೆಗಳಲ್ಲಿರಬಹುದು ಅಥವಾ ಅವರ ಸಾಮರ್ಥ್ಯಗಳಲ್ಲಿರಬಹುದು ಹಲವಾರು ಒಂದು ವ್ಯತ್ಯಾಸಗಳನ್ನ ನಾವು ಕಾಣ್ತೀವಿ. ಆದ್ರೂನು ಸಹ ಆತ್ಮವಿಶ್ವಾಸದ ಕೊರತೆಯಿಂದ ಹಲವಾರು ಜನ ಏನಾಗತ್ತೆ, ಅವರಿಗೆ ಬಂದ ಒಂದು ಅವಕಾಶಗಳನ್ನ ಅವರು ಉಪಯೋಗ ಮಾಡಿಕೊಳ್ಳದೆ ಅವುಗಳಿಂದ ದೂರ ಸರಿತಾ ಇರ್ತಾರೆ. ಅದರಿಂದ ಅವರು ವಂಚಿತರಾಗ್ಬಾರ್ದು. ಎಲ್ಲರೂನು ಸಹ ಅವಕಾಶಗಳನ್ನ ಸದ್ವಿನಿಯೋಗ ಮಾಡ್ಕೊಳ್ಬೇಕು. ನನ್ ಬಗ್ಗೆನೇ ನನ್ಗೆ ನಂಬಿಕೆ ಇಲ್ಲ, ನಾನು ಈ ಒಂದು ಕೆಲ್ಸವನ್ನ ಮಾಡ್ತೀನಾ, ನಾನು ಇಷ್ಟು ಓದನ್ನ ಓದಕ್ಕಾಗತ್ತಾ ಅಂತ ವಿದ್ಯಾರ್ಥಿಗಳು ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ. ಆಮೇಲೆ ಯುವಕ ಯುವತಿಯರು ಯಾವ್ದಾದ್ರು ಒಂದು ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೊಂಡಾಗ ನನಗೆ ಇದ್ರಲ್ಲಿ ಓದಕ್ಕಾಗತ್ತಾ, ನನಗಿಷ್ಟು ಸಾಮರ್ಥ್ಯ ಇದೆಯಾ, ಇಲ್ಲ ಅನ್ಸುತ್ತೆ ಅನ್ನುವ ಒಂದು ಪ್ರಶ್ನೆ ಅಂದ್ರೆ ಆತ್ಮವಿಶ್ವಾಸದ ಕೊರತೆ ಅವ್ರಿಗೂನು ಸಹ ಕಾಡ್ತಾ ಇರತ್ತೆ. ಗೃಹಿಣಿಯರು ಅಂದ್ರೆ ಮನೆಯಲ್ಲಿ ಕೆಲಸ ಮಾಡುತ್ತಿರುವವರುನು ಸಹ ಎಷ್ಟೊಂದು ಸರಿ ಆತ್ಮವಿಶ್ವಾಸ ಇಲ್ದೇನು ಸಹ ಏನಾಗ್ತಾ ಇರತ್ತೆ, ಅವರಿಗೆ ಸರಿಯಾಗಿ ಹೇಗೆ ಇರ್ಬೇಕು ಅನ್ನುವ ಒಂದು ಕೊರತೆನೂ ಸಹ ಅವರಲ್ಲಿ ಕಾಡ್ತಾ ಇರತ್ತೆ. ಎಲ್ಲರಿಗೂನು ಸಹ ಈ ಒಂದು ಪ್ರಶ್ನೆ, ನನ್ ಕೈಲಿ ಇದು ಆಗತ್ತಾ? ನಾನು ಇದನ್ನ ಸರಿಯಾಗಿ ಮಾಡ್ತಾ ಇದ್ದೀನಾ? ನನ್ ಕೈಲಿ ಇದು ಆಗಲ್ಲ. ಈ ರೀತಿಯಾದ ಒಂದು ಆತ್ಮವಿಶ್ವಾಸದ ಕೊರತೆಯ ಮಾತುಗಳು ಕೇಳ್ಬರ್ತಾ ಇರತ್ತೆ. ಈ ಕೆಲವು ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಂಡ್ರೆ ಆತ್ಮವಿಶ್ವಾಸವನ್ನ ನಾವು ಜಾಸ್ತಿ ಮಾಡ್ಕೊಳ್ಬಹುದು. ಈ ಒಂದು ವಿಷಯ ನಿಮಗೆ ಉಪಯುಕ್ತ ಅನ್ಸಿದ್ರೆ ಬೇರೆಯವ್ರ ಜೊತೆಗೆ ಶೇರ್ ಮಾಡಿ. ಮತ್ತೆ ಈ ವಿಷಯದ ಬಗ್ಗೆ ನಿಮ್ಮ ಒಂದು ಅನಿಸಿಕೆಗಳನ್ನ ನನ್ಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.